ವಿದ್ಯಾರ್ಥಿಗಳೇ, ದಶಮಾಂಶ ಭಾಗ ಇದು ಡೆಸಿಮಲ್ ಸೆಕ್ಷನ್. ಈಗ ಇದನ್ನ ಏನು ತಿಳ್ಕೊಬೇಕು ನೀವು? ರೈಟ್ ದ ಈಚ್ ಆಫ್ ದ ಫಾಲೋಯಿಂಗ್ ಡೆಸಿಮಲ್ಸ್ ಆಫ್ಟರ್ ದ ರೌಂಡಿಂಗ್ ಇಟ್ಸ್ ಡೆಸಿಮಲ್ ಪಾರ್ಟ್ಸ್ ಟು ದ ನಿಯರೆಸ್ಟ್ ಟೆಂತ್. ಅಂದ್ರೆ ದಶಾಂಶ ಸ್ಥಾನಕ್ಕೆ ಅಂದಾಜು ಬೆಲೆ ಮಾಡಿ. ಸ್ವಲ್ಪ ನಾನು ಇಂಗ್ಲೀಷ್ ಮೀಡಿಯಮ್ದಾಗ ಹೇಳಿಕ್ಕೆ ಪ್ರಯತ್ನ ಮಾಡ್ಲಿಕ್ಕತ್ತೀನಿ. ಪ್ರೊನೌನ್ಸಿಯೇಷನ್ದಾಗ ಏನಾದರೂ ತಪ್ಪಿತ್ತು ಅಂತಂದ್ರೆ ನೀವು ಅಡ್ಜಸ್ಟ್ ಮಾಡ್ಕೊರಿ. ಇಂಗ್ಲೀಷ್ ಮೀಡಿಯಮ್ ಹುಡುಗರು ಅದನ್ನು ತಿಳಿಸಿ ಹೇಳ್ತಿರ್ತಾನೋ. ಒಂದು ಸ್ವಲ್ಪ ನಾವು ಇಂಗ್ಲೀಷ್ ಮೀಡಿಯಮ್ಮನ್ನು ಏನು ಮುಂದೆ ಕೋಚಿಂಗ್ ಕ್ಲಾಸ್ ಇಂಗ್ಲೀಷ್ ಮೀಡಿಯಮ್ದಾಗ ಚಾಲೂ ಮಾಡ್ಬೇಕಂತ ಮಾಡಿದ್ದೀವಿ. ಈಗಿಂದೇ ನಿಮ್ಗೆ ಹೆಂಗೆ ಅನ್ನಿಸ್ತದ ನೋಡ್ರಿ, ಲೈಕ್ ಹಾಕಿರಿ. ಚಲೋ ಆಗ್ಯದ ಇಲ್ಲ? ಇಂಗ್ಲೀಷ್ ಮೀಡಿಯಮ್ ಕನ್ನಡ ಮೀಡಿಯಮ್ ಎರಡೂ ಚಾಲೂ ಆಗ್ಯದ. ಎರಡು ಲ್ಯಾಂಗ್ವೇಜ್ ಸ್ಕೂಲ್ ಚಾಲೂ ಆಗ್ತಾವಿನ್ನ. ಅದಕ್ಕೆ ಈಗಿಂದೇ ನಾನು ಪ್ರಯತ್ನ ಹೊಸ ವಿಡಿಯೋಗಳ ಮಾಡ್ಲಿಕ್ಕತ್ತೀನಿ. ಎಲ್ಲರೂ ನೋಡ್ರಿ, ನಿಯರೆಸ್ಟ್ ಮಾಡುವಾಗ ಏನು ಮಾಡಬೇಕು, ಯಾವ ಸಂಖ್ಯೆ ಕೂಡಿಸ್ಬೇಕು ಅನ್ನೋದು ಅರ್ಥ ಮಾಡ್ಕೋಬೇಕು. 104.32 ಅದ. ಇದು ಒಂದು ದಶಾಂಶ ಸ್ಥಾನಕ್ಕೆ ಅಂದಾಜು ಬೆಲೆ ಮಾಡಬೇಕಾಗ್ಯದ. ಅಂದ್ರೆ ಈಗ ನಾವು ಈ ಸಂಖ್ಯೆಗೆ ಅಂದಾಜು ಬೆಲೆ ಮಾಡಬೇಕು. ಯಾಕ? ಪಾರ್ಟ್ಸ್ ಆಫ್ ದ ನಿಯರೆಸ್ಟ್ ಟೆನ್ಸ್ ಅಂದ್ರೆ ಹತ್ತಾಂಶ ಸ್ಥಾನಕ್ಕೆ. ಇದು ಹತ್ತಾಂಶ, ಇದು ನೂರಾಂಶ, ಇದು ಪೂರ್ಣ ಸಂಖ್ಯೆ. ಪೂರ್ಣ ಸಂಖ್ಯೆ ಮುಂದಿನ ಸಂಖ್ಯೆ ಬಿಂದುದ ಮುಂದಿನದಕ್ಕೆ ಏನಂತಾರ? ಹತ್ತಾಂಶ ಅಂತಾರ. ಇದಕ್ಕೆ ನೂರಾಂಶ ಅಂತಾರ. ಇನ್ನೊಂದು ಹೆಸರು ಶತಾಂಶ ಅಂತಾರ. ಇದು ಈ ಅಂಕಿನೂ ನಮಗೆ 4ಕ್ಕಿಂತಲೂ 5ಕ್ಕಿಂತಲೂ ಚಿಕ್ಕದಾಗ್ಯದ. ಅಂದ್ರೆ ನೀವು ಇದ್ದ ಪರಿಸ್ಥಿತಿನೇ ಇದ್ದು 2 ಜಾಗದಾಗ ನೀವು 0 ಇಡಬೇಕು. 2 ಜಾಗದಾಗ 0 ಇಟ್ಟು ಉತ್ತರ ಬರೀರಿ. ನೋಡ್ರಿ, 104.30 ಆರ್ ಹಿಂಗಿದ್ರೆ ಹಿಂಗೆ ಉತ್ತರ ಹಾಕ್ರಿ. ಇಲ್ಲಿ ಹಿಂಗಿದ್ರೆ ಹಿಂಗೆ ಉತ್ತರ ಹಾಕ್ರಿ. ಎರಡು ಒಂದೇ ಇವು. 0 ತೆಗೆದು ಇಡ್ಬೋದು ದಶಮಾಂಶನಾಗ, 0 ದರ್ಶನ ಇಡ್ಬೋದು. ಈಗ ಹತ್ತಾಂಶ ಸ್ಥಾನಕ್ಕೆ ಅಂದಾಜು ಬೆಲೆ ದಶಾಂಶ. ಈಗ ಇದನ್ನು ನಾವು ಹತ್ತಾಂಶಕ್ಕೆ ಮಾಡಬೇಕಾದ್ರೆ ಮುಂದಿನ ಅಂಕಿ ಏನಾಗ್ಯದ? 4ಕ್ಕಿಂತಲೂ ದೊಡ್ಡದದ. ಅಂದ್ರೆ ನೀವು ಇದರಾಗ 1 ಕೂಡ್ಸಂಗಿಲ್ಲ. ಕೂಡಿಸಬೇಕಾದ ಸಂಖ್ಯೆ ಇಲ್ಲೇ 0.1 ಕೂಡ್ತದ. ಅದನ್ನ ನೆನ್ಪಿಟ್ಕೋರಿ. ಇದು ಭಾಳ ಇಂಪಾರ್ಟೆಂಟ್ ನಿಮಗೆ. ಇಲ್ಲಿ ಕೂಡಿಸೋದೇನು 0.1. ಅದರ ಮೇಲೆ 108.7 ಒಂದು ಸುಮ್ ಶಾಂಪಲ್ ತೋರಿಸ್ತದೆ ನಿಮ್ಗೆ ಹೆಂಗ ಅನ್ನೋದು. 108 ಅಲ್ಲಿ ಎಷ್ಟದ? 7 ಅದ. ಈಗ ಇದನ್ನ ಅಂದಾಜು ಬೆಲೆ ಏನಾಗ್ತದೆ ನೋಡ್ರಿ, 108.8 ಆಗ್ತದ. ಅದ್ರ ಮುಂದಿನ ಪೂಜೆ ಇಡ್ರಿ. ಇದನ್ನ ಕೂಡಿಸೋದು ನೆನ್ಪಿಟ್ಕೋರಿ. ಒಂದು ದಶಾಂಶ ಸ್ಥಾನಕ್ಕೆ ಕೂಡಿಸ್ಬೇಕಾದ ಸಂಖ್ಯೆ 0.1 ನೆನ್ಪಿಟ್ಕೋರಿ. 108.8. ಈ 8ರ ಸ್ಥಾನಕ್ಕೆ 0 ಇಡ್ರಿ. ಆರ್ 108.8. ದಶಾಂಶ ಸ್ಥಾನಕ್ಕೆ ಅಂದಾಜು ಬೆಲೆ ಮಾಡುವಾಗ ಕೂಡಿಸಬೇಕಾದ ಸಂಖ್ಯೆ ನೀವು 0.1 ಅನ್ನೋದು ನೆನ್ಪಿಟ್ಕೋರಿ. ಶತಾಂಶ ಸ್ಥಾನದಾಗ ಬಂದಿತ್ತು ಅಂದ್ರೆ write the each of following decimals after rounding it the decimal parts to the nearest 100th ಅಂದ್ರೆ 0.01 ಕೂಡಿಸ್ಬೇಕಾಗ್ತದ. 0.01 ಕೂಡಿಸ್ಬೇಕಾಗ್ತದ ಇಲ್ಲಿ ಅಂದಾಜು ಬೆಲೆ. ಈ ಪಾಯಿಂಟ್ ನೆನ್ಪಿಟ್ಕೋಬೇಕು ನೀವು. ನಾಳೆ ನೀವು ಮುಂದೆ ಅವತ್ತೊಂದು ಮಾಡಬೇಕಾಗಿದೆ. ಈಗ ನೋಡ್ರಿ, 17.66 ಇದನ್ನು ನಾವು ಅಂದಾಜು ಬೆಲೆ ಮಾಡಬೇಕಾಗ್ಯದ. ಇದರಾಗ ಇಲ್ಲಿ 0 ಇಡ್ರಿ, ಇಲ್ಲಿ ಪಾಯಿಂಟ್ ಇಡ್ರಿ, ಇದಕ್ಕೆ 1 ಹೆಚ್ಚು ಮಾಡ್ರಿ. ಅಂದ್ರೆ 17.7. 6ರ ಜಾಗದಾಗ 0. ಆರ್ ಉತ್ತರ ಹಿಂಗೂ ಇರ್ಬೋದು, ಹಿಂಗೂ ಉತ್ತರ ಇರ್ಬೋದು. ನೋಡ್ರಿ, ಈಗ 22.22 ದಶಮಾಂಶ ಸ್ಥಾನಕ್ಕೆ ಅಂದಾಜು ಬೆಲೆ ಮಾಡ್ರಿ. ಇದು ದಶಮಾಂಶ ಸ್ಥಾನ. 1 ದಶಾಂಶ ಸ್ಥಾನ ಹತ್ತಾಂಶಕ್ಕೆ ಎಷ್ಟು ಹೆಸರು? ಇದು 1 ದಶಾಂಶ ಸ್ಥಾನಕ್ಕೆ, 2 ದಶಾಂಶ ಸ್ಥಾನಕ್ಕೆ, ಹತ್ತಾಂಶಕ್ಕೆ, ದಶಾಂಶಕ್ಕೆ ಇಷ್ಟು ಹೆಸರುಗಳು ಉಂಟು. ಸರಿಯಾಗಿ ಮೀನಿಂಗ್ ಮಾಡ್ಕೋಬೇಕು ನೀವು ಗಣಿತಗಳನ್ನು. ಭಾಳ ಪರ್ಫೆಕ್ಟ್ ಕೋಚಿಂಗ್ ಕ್ಲಾಸ್ ಇದು ನಿಮಗೆ ಟೆಕ್ಸ್ಟ್ ಬುಕ್ ಕಾಮನ್ ಆಗಿ ಟೆಕ್ಸ್ಟ್ ಬುಕ್ ಇದೇನು ಪಠ್ಯ ಪುಸ್ತಕ ವರ್ಷ ಕನ್ನಡ ಶಾಲೆ ಬದಲಾಗ್ತವೆ. ಇದು ಬದಲಾಗಂಗಿಲ್ಲ. ಅಪ್ ಟು ಯಾವ ಅಭ್ಯಾಸ ಬೇಕು. ಈಗ ಬೀಜಗಣಿತ ಬಂತು ಅಂತಂದ್ರೆ ನಿಮ್ಮ ಲೆವೆಲ್ಗೆ ಎಷ್ಟು ಬೇಕಷ್ಟು ಬೀಜಗಣಿತಗಳನ್ನು ನಾವು ಬಿಡಿಸಾಕಿರ್ತೀವಿ. ಆಮೇಲೆ ವಿಸ್ತೀರ್ಣಗಳು ಅಪ್ ಟು 10th ತನಕ. ಈಗ ಪ್ರಾರಂಭದಾಗ ಕಲ್ತರ 5ನೇ ವರ್ಗದ ಹುಡುಗ ಕಲಿತಾನ. ತೀರಾ ಬೇಸಿಕ್ ಕಲ್ತಂದ್ರೆ 4ನೇ ಹುಡುಗನ ಅಭ್ಯಾಸ ಅದ ಇದ್ರಾಗ.
ಅತಿ ಪ್ರಾರಂಭದಿಂದ ಕೋಚಿಂಗ್ ಕ್ಲಾಸ್ ಚಾಲೂ ಮಾಡ್ಕೊಂಡು ನೀವು ಸೀರಿಯಲ್ 1ರಿಂದ ಅಲ್ಲಿ ಏನು ಬರ್ತದ, ಅಂಕಿಗಳಲ್ಲಿ ಬರೀರಿ, ಅಕ್ಷರಗಳಲ್ಲಿ ಬರೀರಿ. ಆ 4ನೇ ತೇಡು ಕಲಿಯಂಥ ಅಭ್ಯಾಸ ಬೇಸಿಕ್ದಾಗಿರ್ತದೆ. ಆಮೇಲೆ ಬರ್ಬಾರ್ದು ಹೆಂಗೆ 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 ಹೆಚ್ಚಾಗ್ತದೆ ಹಂಗೆ 5ನೇ ವರ್ಗದ ಹುಡುಗಗೆ ಒಂದು 20 ಚಾಪ್ಟರ್ ಅಭ್ಯಾಸ ಬರ್ತವೆ. 5ನೇ ವರ್ಗ ದಾಟಿದಿಂದ ಪರೀಕ್ಷೆ ಮುಗಿದಿಂದ ಮುಂದೆ ನೀವು ಅಭ್ಯಾಸ ಚಾಲೂ ಮಾಡಿರತ್ತ ವಿಡಿಯೋಗಳನ್ನು ಅಪ್ ಟು 10th ತನಕ ನಿಮಗಿದು ಯಾವ ಅಭ್ಯಾಸನೂ ನಿಮ್ಮ ಸಮೀಪಕ್ಕೆ ಬರ್ಬಿಡೋದಿಲ್ಲ. ಇದು ಓಲ್ಡ್ ICIC ಅಭ್ಯಾಸನ ನಾವು ಸ್ಟಡಿ ಮಾಡಿ ವಿಡಿಯೋ ಮಾಡಿ ನಿಮಗೆ ಬಿಡ್ಲಿಕ್ಕೆ ಎತ್ತಿದ್ದೀವಿ. ಅದನ್ನು ಉಪಯೋಗ ತಗೋರಿ. ನಿಮ್ಮ ವಿದ್ಯಾರ್ಥಿಗಳು ಶಾಣ್ಯರಾದ್ರ ಅಂದ್ರೆ ನಿಮಗೂ ಉಪಯೋಗ, ನಮಗೂ ಉಪಯೋಗ. ಕಲೀರಿ. ಕಲಿಯೋದ್ರಿಂದ ಶಾಣ್ಯತನ ಅಂತಂದ್ರೆ ಆರಾಮಾಗಿ ಲೈಫ್ ಆರಾಮಾಗಿ ಬದುಕ್ಬೋದು. ನೋಡ್ರಿ, ಈಗ 17.6 ಇದನ್ನ ನಾವು ಒಂದು ಸ್ಥಾನಕ್ಕೆ ಅಂದಾಜು ಮಾಡೋ. ಮುಂದಿನ ಅಂಕಿ ಏನಾಗ್ಯದ 4ಕ್ಕಿಂತಲೂ ದೊಡ್ಡದಾತು. ಇಲ್ಲಿ ಕೂಡಿಸಬೇಕಾದ ಸಂಖ್ಯೆ ಯಾವುದು? 0.1. 1 ಅಲ್ಲ. ಮುಂದೆ 2.22. ಇಲ್ಲಿ ಮುಂದಿನ ಅಂಕಿ 4ಕ್ಕಿಂತಲೂ 5ಕ್ಕಿಂತಲೂ ಚಿಕ್ಕದಾಗ್ಯದಪ್ಪ ಅಂದ್ರೆ ಇದಕ್ಕಿದ್ದಂಗೆ ಇಡ್ರಿ. ಬರೋಬ್ಬರಿ 22.2. ಮುಂದಿನ 2 ಅದನ್ನು ತೆಗೆದು 0 ಮಾಡಿಬಿಡ್ರಿ. ಆರ್ 22.2. ಬೇಕಾದ್ರೆ ಇದರ ಉತ್ತರ ಇರಬೇಕು, ಬೇಕಾದ್ರೆ ಇದರ ಇರಬೇಕು. ನೋಡಿ, ಇದು 1 ದಶಾಂಶ ಸ್ಥಾನಕ್ಕೆ ಅಂದಾಜು ಬೆಲೆ ಮಾಡ್ರಿ. ಮುಂದೆ ಏನದ 3 ಅದ ಅಂದ್ರೆ ಅದು ಇದಕ್ಕಿದ್ದಷ್ಟು ಇಟ್ಟು ಬಿಡಬೇಕು. 38.80 ಆರ್ 38.8. ಮುಂದಿನ ಗಣಿತಗಳನ್ನು ಪ್ರಯತ್ನ ಮಾಡ್ರಿ. ನಾ ತಿಳಿಸಾಗ ನೀವು ಮ್ಯೂಟ್ ಮಾಡ್ಬೇಕು. ಇಷ್ಟು ತಿಳಿಸಿದಂದ್ರೆ ಮತ್ತೆ ಹೊಳೆ ರೀಪ್ಲೇ ಮಾಡಿಬಿಡ್ರಿ, ಮ್ಯೂಟ್ ಮಾಡ್ರಿ. ನಾ ಬಿಡಿಸಿದ್ ನೀವು ತಿಳ್ಕೊಂಡಿದ್ರೆ ಸ್ವಂತ ಬಿಡಿಸ್ರಿ. ಭಾಳ ರಿವಿಷನ್ಗೆ ಹೆಲ್ಪ್ ಆಗ್ತದೆ ಇದು ಈ ಕೋಚಿಂಗ್ ಕ್ಲಾಸ್ ನನ್ನ ಅನಿಸಿಕೆ. ಈಗ ನಾ ಎಲ್ಲ ತಿಳಿಸೋ ತನಕ ಸುಮ್ಮ ಕೂತ ನೋಡ್ರಿ. ನೀವು ಐಡಿಯಾ ಹೇಳ್ತಾನೆ ನಾನು ನಿಮ್ಗೆ ಹೆಂಗೆ ಮಾಡೋದು. ಎಲ್ಲ ತಿಳಿಸೋ ತನಕ ನೋಡು. ಎಲ್ಲ ಗಣಿತ ಮುಗಿದ್ರೆ ಮತ್ತೇನು ಮಾಡಿದ್ವಿ, ವಿಡಿಯೋ ರೀಪ್ಲೇ ಮಾಡಿ ಮ್ಯೂಟ್ ಮಾಡಿಬಿಡ್ರಿ. ಮತ್ತು ಕ್ವಶನ್ ಪೇಪರ್ ಬಂದು ಹಿಂಗೆ ಬೋರ್ಡ್ ಮೇಲೆ ನಿಂತು ಬಿಡ್ತದೆ. ನೀವು ಸ್ವಂತ ಬಿಡಿಸಿಬಿಡ್ರಿ. ಎಷ್ಟು ಖುಷಿ ಆಗ್ತದೆ ಸರ್ಗಳಿಗೆ, ಪೇರೆಂಟ್ಸ್ಗಳೇ. ಸರ್ ಕಲಿಸಿದ್ದು ನೋಡಿ ಅಲ್ಲ. ಈಗ ಮತ್ತೆ ಹೊಳೆ ರೀಪ್ಲೇ ಮಾಡ್ತಾನು, ಮ್ಯೂಟ್ ಮಾಡ್ತಾನು, ಬಿಡಿಸ್ಪಾ ನೋಡೋನು ತಿಳ್ಕೊಂಡುದು ಅಂತಂದ್ರೆ ಅವ್ರ ಮುಂದೆ ಬಡ ಬಡ ನೀವು ಬಿಡಿಸಿ ತೋರಿಸ್ಬಿಟ್ರಿ ಅಂದ್ರೆ ಅವ್ರಿಗೇನು ಒಂದು ಸಕ್ಕರೆ ತುಪ್ಪ ಕುಡ್ದಂಗೆ ಹುರುಪಾಗಿ ಬಿಡ್ತದೆ ಪೇರೆಂಟ್ಸ್ಗಳು. ಶಿಕ್ಷಕರಿಗೆ ಅಂತೂ ತೀರ ಹುರುಪಾಗ್ತದೆ. ಹುಡುಗರೇ ನಾವು ಕಲಿಸಿದಂಗೆ ಎಷ್ಟು ಶಾಣ್ಯರಾಗ್ತೀರಿ. ಶಿಕ್ಷಕರಿಗೂ ಸಂತೋಷ, ಎಲ್ಲರಿಗೂ ಸಂತೋಷ. ನೀವು ಕಲಿಬೇಕು ಮೊದಲು. ನೋಡಿ, ಇದನ್ನು 2 ದಶಾಂಶ ಅಲ್ಲ 1 ದಶಾಂಶ ಸ್ಥಾನಕ್ಕೆ ಅಂದಾಜು ಬೆಲೆ ಮಾಡಿ ಅಂದಾಗ ಇಲ್ಲಿ 5ಕ್ಕಿಂತಲೂ ದೊಡ್ಡದಾತು ಅಥವಾ 4ಕ್ಕಿಂತಲೂ ದೊಡ್ಡದಾತು ಅಂತಲೂ ಹೇಳ್ಬೋದು. ಇಲ್ಲಿ ನೀವು 0.1 ಕೂಡಿಸಿದ್ರೆ ಏನಾಗ್ತದೆ? 66.7 ಆಗ್ತದೆ. ಮುಂದೆ 0 ಮಾಡ್ರಿ. ಇದಕ್ಕೆ 0.1 ಕೂಡಿತು. ಯಾಕಂದ್ರೆ 4ಕ್ಕಿಂತಲೂ ದೊಡ್ಡ ಅಂಕಿ ಬಂದದ. ಇಲ್ಲಿ ಕೂಡಿಸ್ಬೇಕಾದದು. ಇಲ್ಲಿ 0 ಇಡ್ರಿ, ಇಲ್ಲಿ ಬಿಂದು ಇಡ್ರಿ, 1 ಇಡ್ರಿ. 66.7 ಆರ್ ಅದನ್ನು ದಶಮಾಂಶ 0 ತೆಗೆದು ಇಡ್ಬೋದು. 66.7. In write the each of the following decimals after rounding its decimal part to the nearest 100th. 100ದ 100 ಅಂದ್ರೆ 2 ಸ್ಥಾನಕ್ಕೆ ದಶಮಾಂಶ ಬೆಲೆ ಮಾಡ್ರಿ ಅಂದಾಗ 3 ಡೆಸಿಮಲ್ಗಳು ಬಂದಿರ್ತಾವ. 2 ದಶಾಂಶ ಸ್ಥಾನಕ್ಕೆ ಅಂದಾಜು ಬೆಲೆ ಮಾಡ್ರೆ ಮುಂದೊಂದು ಸಂಖ್ಯೆ ಕೊಡಬೇಕು. 3 ಸ್ಥಾನದ ದಶಮಾಂಶ ಲೆಕ್ಕ ಬಂತು ಅಂದ್ರೆ 2 ಸ್ಥಾನಕ್ಕೆ ದಶಮಾಂಶ ಅಂದಾಜು ಬೆಲೆ ಕೇಳ್ತಾನ ಅಂತಲೂ ತಿಳ್ಕೊಬೋದು. ಪೂರ್ಣ ಸಂಖ್ಯೆಗೂ ಕೇಳ್ತಾನೆ. ಈಗ ನೋಡ್ರಿ, 17 ಆಗ್ತದೋ ಇನ್ನು 18 ಆಗ್ತದೋ. ಪೂರ್ಣ ಸಂಖ್ಯೆ ಅಂದ್ರೆ 18 ಇಡ್ರಿ. ಇಲ್ಲಿ ಕೆಲವೊಂದು ಪೂರ್ಣ ಸಂಖ್ಯೆದಾಗೂ ನಿಮಗೆ ಮಾಡಿ ತೋರಿಸ್ತದ. ನಾ ಬಾಯದಿಂದ ಆದ್ರ ಇದನ್ನು ಮಾಡೋದಲ್ಲ, ಯಾಕೆ ಬಿಡಿಸೋದಲ್ಲ. ಅವ್ರು ಏನು ಹೇಳ್ಯಾರ? ದಶಾಂಶ ಸ್ಥಾನಕ್ಕೆ ಅಂದಾಜು ಬೆಲೆ ಮಾಡ್ರಿ ಅಂತ. ನಾವು ಹೆಚ್ಚಿನ ಅಭ್ಯಾಸ ಯಾಕೆ ಕಲಿಬಾರ್ದು? ಇದು ಹಿಂಗೆ ಕೊಟ್ಟ ಪೂರ್ಣ ಸಂಖ್ಯೆಗೆ ಅಂದಾಜು ಬೆಲೆ ಮಾಡ್ರಿ. ಈಗ 1 ಸ್ಥಾನಕ್ಕೆ ದಶಮಾಂಶ ಮಾಡ್ರಿ ಅಂತ ಹೇಳ್ಯಾನ. ಮಾಡಿದ್ರಿ. ಪೂರ್ಣ ಸಂಖ್ಯೆ ಕೇಳಿದ್ದಂದ್ರೆ ಹೆಂಗೆ ಮಾಡಬೇಕು ಅದನ್ನು ನೋಡ್ರಿ. 104 ಪೂರ್ಣ ಸಂಖ್ಯೆ. ಇಲ್ಲಿ 3 ಅದ, ಇದು 104 ಇದು. ಆಮೇಲೆ ಇಲ್ಲಿ 7 ಅದ, ಇದು 109. ಪೂರ್ಣ ಸಂಖ್ಯೆಗೆ ಇದು 109 ಆಗ್ತದ. ಸುಮ್ಮನೆ ಇರಲಿ. ಆಮೇಲೆ ಇದು ಪೂರ್ಣ ಸಂಖ್ಯೆ ಎಷ್ಟಾಗ್ತದ? 18 ಆಗ್ತದ. ಇದು ಪೂರ್ಣ ಸಂಖ್ಯೆ 22 ಆಗ್ತದೆ. ಇದು ಪೂರ್ಣ ಸಂಖ್ಯೆ 39 ಆಗ್ತದೆ. ಇದು ಪೂರ್ಣ ಸಂಖ್ಯೆ 67 ಆಗ್ತದೆ. ನೋಡಿ, ನಿಮಗೆ ಎಲ್ಲ ರೀತಿಯಿಂದ ಗಣಿತಗಳು ಬರಬೇಕು. ಈ ವಿಡಿಯೋ ಕ್ಲಾಸ್ ನೋಡಿದ್ರೆ ಪರ್ಫೆಕ್ಟೇ. ಇನ್ನು ನಾವು ಎಕ್ಸಾಂಪಲ್ ಭಾಳ ಕಡಿಮೆ ಮಾಡಿದ್ನ. ನಾನು ಕೋಚಿಂಗ್ ಕ್ಲಾಸ್ನಾಗ 50 ಉದಾಹರಣೆ ಕೊಡ್ತಿದ್ದೆ.
ಅವನು ನಿಧಿಗಣದಾಗ ಎದ್ರೂ ಬಿಡಿಸ್ತಿದ್ದ. ಈಗ ವಿಡಿಯೋ ಇತ್ತಂದ್ರೆ ರಿವಿಷನ್ ಮಾಡ್ರಿ, ಯಾಕೆ ವಿಡಿಯೋ ಭಾಳ ದೊಡ್ಡ ಆಗ್ತಾವಲ್ಲ ಅದಕ್ಕೆ. ಇದೇನು 2 ಸ್ಥಾನಕ್ಕೆ ಇದು 1 2 ಸ್ಥಾನಕ್ಕೆ ಗೆರೆ ಹಾಕ್ರಿ. ಇದರ ಮುಂದಿನ ಅಂಕಿ ಏನಾಗಿದೆ 5ಕ್ಕಿಂತಲೂ ಚಿಕ್ಕದದ. ಅಂದ್ರೆ ಇದನ್ನ ಇದ್ದಷ್ಟೇ ಇಡಬೇಕು. ಅದನ್ನ ಹೆಂಗ್ ಇಡಬೇಕು? 1 ತೋರ್ಸ್ನು 17,654 ಜಾಗದಾಗ 0 ಮಾಡಬೇಕು. ಇದನ್ನ ಹಿಂಗೂ ಇಟ್ಟಿರ್ತಾರ 17.65. ಒಂದು ಎಕ್ಸಾಂಪಲ್ ಆಗಿ ಪೂರ್ಣ ಸಂಖ್ಯೆ ತಿಳ್ಕೊರಿ, ಹಾಕಂಗಿಲ್ಲ. ಯಾಕಂದ್ರೆ ಕನ್ಫ್ಯೂಸ್ ಹಿಡ್ಕೊಂಡು ಬಿಡ್ತೀರಿ ನೀವು. ಇದು ಪೂರ್ಣ ಸಂಖ್ಯೆದಾಗ ಎಷ್ಟಾಗ್ತದೆ? 18 ಆಗ್ತದೆ. ನಿಮಗೆ ಯಾವುದೇ ಒಂದು ಕ್ವಶನ್ ಪೇಪರ್ ನಿಮ್ಮ ಕೈಯಾಗ ಕೊಟ್ರ ಹಿಂಗೆ ಬಿಡಿಸೋತ ಹೋಗ್ಬೇಕು ನೀವು. ನೋಡಿ, ಇದನ್ನೇ ನಾ ಎಷ್ಟು ನಮೂನಿ ತಿಳಿಸಿ ಹೇಳ. ಇದು 2 ಸ್ಥಾನಕ್ಕೆ ಎಷ್ಟಾಯ್ತು? 65 ಆಯ್ತು. ಯಾಕೆ? 5ಕ್ಕಿಂತಲೂ ಸಣ್ಣದ. ಇದು ಪೂರ್ಣ ಸಂಖ್ಯೆಗೆ ಏನಾಗ್ತದ? ಇಲ್ಲಿ ಮುಂದಿನ ಪೂರ್ಣ ಸಂಖ್ಯೆ ಮಾಡಾಗ ಇಲ್ಲಿ ಮುಂದಿನ ಅಂಕಿ ಏನಾಗ್ಯದ? 4ಕ್ಕಿಂತಲೂ ದೊಡ್ಡದ ಅಂದ್ರೆ 18 ಮಾಡಿಬಿಡ್ರಿ, ಮುಗೀತು. ಇವು ಮುಂದಿನ ಮಾಡ್ರಿ, ಯಾಕಂದ್ರೆ ಟೈಮ್ ಕೊಟ್ಟದ. ಮುಂದಿನ ಎಲ್ಲ ವಿಡಿಯೋಗಳನ್ನು ಮಾಡಬೇಕು ನೀವು. 2 ಸ್ಥಾನಕ್ಕೆ ದಶಮಾಂಶ ಅಂದಾಜು ಬೆಲೆ ಮಾಡಿ. ಕೆಳಗಿನ ದಶಮಾಂಶಗಳು 100ರ ಸ್ಥಾನಕ್ಕೆ ಸಮೀಪದ ಬೆಲೆ. 100ರ ಸ್ಥಾನಕ್ಕೆ ಸಮೀಪದ ಬೆಲೆ. ವಿಡಿಯೋ ಆನ್ ಮಾಡಿ ನೋಡ್ರಿ. ದಶಾಂಶ, ಶತಾಂಶ, ಹತ್ತಾಂಶ, ನೂರಾಂಶ, 1 ದಶಾಂಶ, 2 ದಶಾಂಶ, ಎಷ್ಟು ನಮೂನಿ ಅಂತಾರೆ ನೋಡಿ ಸ್ಥಾನಗಳಿಗೆ. 1 ದಶಮಾಂಶ ಸ್ಥಾನ, 2 ದಶಮಾಂಶ ಸ್ಥಾನಕ್ಕೆ ಅನ್ನಬಹುದು. ಹತ್ತಾಂಶ, ನೂರಾಂಶ, ಸಾವಿರಾಂಶ ಅನ್ಬೋದು. ಆಮೇಲೆ ದಶಾಂಶ, ಶತಾಂಶ ಅನ್ಬೋದು. ಅವಾಗ ಹಳಿ ಕಾಲದಾಗ ದಶಾಂಶ, ಶತಾಂಶ ಅಂತಿದ್ರು. ಈಗ ದಶಾಂಶಕ್ಕೆ ಅಂದಾಜು ಬೆಲೆ ಮಾಡಬೇಕಾಗ್ಯದ. ಈ 3ಕ್ಕೆ ಹಾಕಬೇಕಾದ್ರೆ ಇನ್ನೊಂದು ಮುಂದಂಕಿ ಕೊಟ್ಟಿರ್ಲಿಕ್ಕೆ ಬೇಕು. ಕೊಟ್ಟಾನ 2 ಕೊಟ್ಟಾನ, 4ಕ್ಕಿಂತಲೂ ಸಣ್ಣದಾಗ್ಯದ 8.63 ಇಟ್ಬಿಡ್ರಿ. 8.63 ಇಟ್ಬಿಡ್ರಿ. ಈ 2 ಜಾಗದಾಗ 0 ಇಟ್ಬಿಡ್ರಿ. ದಶಮಾಂಶದ 2 ರೀತಿ ಒಳಗೆ ಇಡ್ಬೋದು. ಮುಂದೆ 0 ಬಿಂದಾಗ ತೆಗೆದು 8.63 ಇಡ್ಬೋದು. ಇದು ದಶಮಾಂಶ ಸ್ಥಾನಕ್ಕೆ ಪರಿವರ್ತಿಸಿದಾಗ ಇದು ಉತ್ತರ. ಅದು ನಿಮ್ಮ ಗಣಿತದಾಗ ಹಿಂಗೂ ಆನ್ಸರ್ ಬರ್ಬೋದು. ದಶಮಾಂಶದಲ್ಲಿ ಮುಂದಿನ 0ಗಳನ್ನು ತೆಗೆದು ಉತ್ತರ ಇಡಬೇಕಾಗ್ತದೆ. 6.758 2 ದಶಾಂಶ, ನೂರಾಂಶಕ್ಕೆ ನೂರಾಂಶ. ಇದು ಇದರ ಮುಂದಿನ ಅಂಕಿ ಏನಾಗಿದೆ? 4ಕ್ಕಿಂತಲೂ ದೊಡ್ಡದಾತು. ಇದರಾಗ ಏನು ಕೂಡ್ತದಪ್ಪ ಅಂತಂದ್ರೆ ಒಂದು ಎಕ್ಸಾಂಪಲ್ ಕೊಡ್ತಾನು. 6.75 ಇಲ್ಲಿ ಇಡ್ರಿ. ಯಾಕೆ ಹೇಳ್ತಾನಂದ್ರೆ ಒಂದು ಉದಾಹರಣೆ ಕೊಡ್ತಾನು. 1 ಅಂಕಿ ಇಲ್ಲಿ ಹೆಚ್ಚು ಮಾಡಬೇಕಾಗ್ಯದ. ಇಲ್ಲಿ ಏನಾಗ್ಯದ? 5ಕ್ಕಿಂತಲೂ 8 ಏನಾಗ್ಯದ? 4ಕ್ಕಿಂತಲೂ ದೊಡ್ಡದಾಗ್ಯದ. ಇಲ್ಲಿ 0.01 ಕೂಡಿಸ್ಬೇಕಾಗ್ತದೆ. ಇಲ್ಲಿ 0.01 ಕೂಡಿಸಿ ನೀವು 6.7.6 ಮಾಡಬೇಕಾಗ್ತದೆ. ಒಂದು ಎಕ್ಸಾಂಪಲ್ ಅದು. ಮುಂದಿನ ಎಲ್ಲ ಮಾಡ್ರಿ. 6.76 ಆಯ್ತು. 8ರ ಜಾಗದಾಗ 0 ಆಯ್ತು. ಇದು ದಶಮಾಂಶ ಏನಾಗ್ತದೆ? 6.76 ಆಗ್ತದೆ. ಹೆಚ್ಚಿದೆ ಉತ್ತರ ಆಗ್ತದೆ. ಯಾಕಂದ್ರೆ ನಿಮಗೆ ಹಂಗೆ ಇಟ್ಟಿರ್ತಾನ ನಾವು 0 ಮಾಡಿ ಇಡಬೇಕಂತ ಕಾನೂನು ಅದು. ಅದು ಹಿಂಗೂ ಇಡ್ಬೋದು, ಹಿಂಗೂ ನೋಡಿದ್ ಇರ್ಲಿ ಅಂತ ತಿಳ್ಕೊಂಡು ಸರ್ ನಮಗೆ ಹಂಗೆ ಹೇಳಿಲ್ರಿ ಅನ್ನಬಾರ್ದು ಅಂತ 6 ಅಂತ ತಿಳ್ಕೊಂಡು ಇಟ್ಬಿಟ್ಟನ. ಇವಕ್ಕ 6. ಓಕೆ, ಈಗ ಅದಕ್ಕೆ ನೂರಾಂಶ, ಹತ್ತಾಂಶ, ನೂರಾಂಶ ನೋಡ್ರಿ ಎಷ್ಟು ಮಜಾ ಐತೆ. ಇದರಾಗ 0.01 ಇಟ್ರೆ ಏನಾಗ್ತದ? 10.08 ಆಗ್ತದ. 6 ಜಾಗದ 0 ಕೊಡ್ರಿ. 6 ಮುಂದಿನ 0 ತೆಗೀರಿ. ಆಕ್ಚುಲಿ ದಶಮಾಂಶ ಭಿನ್ನರಾಶಿ ಪರಿವರ್ತನೆ ಮಾಡಿದಾಗ ನೀವು 0.08 ಬಿಡ್ರಿ. ಉತ್ತರದಾಗ ಹಿಂಗಿದ್ರು ಇಡ್ರಿ, ಹಿಂಗಿದ್ರು ಇಡ್ರಿ. ಇದನ್ನ ದಶಾಂಶ ಸ್ಥಾನಕ್ಕೆ ಅಂದಾಜು ಬೆಲೆ ಮಾಡ್ರಿ. ಇದು ಶತಾಂಶ ಸ್ಥಾನಕ್ಕೆ ಅಂದಾಜು ಬೆಲೆ ಮಾಡ್ರಿ ಅಂದ್ರೆ 4ಕ್ಕಿಂತಲೂ ದೊಡ್ಡದಾಗ್ಯದ ಅಂದ್ರೆ 0.01.
ಅಂದ್ರೆ 100.01 ಮುಂದೊಂದು 0 ಆರ್ ತೆಗೀರಿ 100.01. ಈಗ ನೋಡ್ರಿ ಇದನ್ನ ದಶಮಾಂಶ ಮಾಡಾಗ ಒಂದು ಸ್ವಲ್ಪ ಕೇರ್ಫುಲಿ ಆಗಿರ್ಬೇಕು. ಮಾಡ್ರಿ ನೋಡೋಣ, ಅದನ್ನ ಟೈಮ್ ಕೊಟ್ಟು ನಿಮಗೆ ಹೆಂಗೆ ಮಾಡ್ತೀರಿ, ಯಾರು ತಲೆ ಎಷ್ಟು ಹುಷಾರದ ನೋಡೋನು. ಹೌದು, ಒಂದು ಸ್ವಲ್ಪ ನೋಡ್ಬೇಕಾಗ್ತದ. ತಲೆ ಭಾಳ ಹುಷಾರಿದ್ದವ್ರು ಉತ್ತರ ಇಡ್ರಿ ನೋಡೋಣ. ಅದನ್ನ ಒಂದು ಕೊಟ್ಟ ನಿಮ್ಗೆ ನೋಡೋಣ, ಮಾಡ್ರಿ ಎಷ್ಟು ಬರ್ತದ. ಟೈಮ್ ಕೊಟ್ಟದ ಮುದ್ದ ಇಂಟೆಲಿಜೆಂಟ್ ಹುಡುಗರು ಮಾಡ್ತಾರ ನಮ್ಮ ಗಣಿತ. ಓಕೆ ನೋಡ್ರಿ, ನಾ ತಿಳಿಸ್ತೀನಿ, ಟೈಮ್ ಆಯ್ತು ನೋಡ್ರಿ. ದಶಾಂಶ ಶತಾಂಶ ಇದು 0.01 ಕೂಡಿಸಬೇಕು. ಅದನ್ನ ತೋರಿಸ್ತಾನ ನಾ ಹೆಂಗಾಗ್ತದ. 99.99 0.01 ಕೂಡಿಸ್ರಿ ನೋಡ್ರಿ ಹೆಂಗೆ ಬರ್ತದೆ. ಇದು 9 1 10 9 1 10 9 1 10 9 1 10 100.00 100.00 ಈ 0 ಒಂದು ಇಲ್ಲಿ ಇಡ್ರಿ. ಆರ್ 100 ಬಿಂದು 100 ಇರ್ಲಿ. ಇದಂತೂ ಉತ್ತರ ಅದನ್ನೇ ಅಲ್ಲ, ಪ್ರಶ್ನೆನೇ ಇಲ್ಲ. ನೀವು ಹಂಗೂ ಹಾಕ್ಬೋದು, ಹಂಗೂ ಹಾಕ್ಬೋದು. ಮುಂದಿನ ಒಂದೆರಡು ಗಣಿತ ಮಾಡಿ ನೋಡ್ರಿ, ನಿಮ್ಗೆ ಹೆಂಗೆ ಅನ್ನಿಸ್ತದ. ತಿಳ್ಕೊಂಡಿರಿ ಅಂತ ತಿಳ್ಕೊಂಡ ನಾನು ಮಾಡೋದಾಯ್ತಾ. ಓಕೆ ನೋಡ್ರಿ, ದಶಾಂಶ ಶತಾಂಶ ನೋಡ್ರಿ. ಪೂರ್ಣ ಸಂಖ್ಯೆಗೆ ಅಂದಾಜು ಬೆಲೆ ಮಾಡುವಾಗ, ಇಲ್ಲಿ ಪೂರ್ಣ ಸಂಖ್ಯೆಗೆ ಅಂದಾಜು ಬೆಲೆ ಮಾಡುವಾಗ ಈ ಕಡೆ ನಿಮ್ಮ ಬಲಗೈಯಿಂದ ಎಡಕ್ಕೆ ಹೋಗ್ತದ. ದಶಮಾಂಶ ಸ್ಥಾನದಾಗ ಏನಾಗ್ತದ, ಎಡಕ್ಕಿಂದ ಬಲಕ್ಕೆ ನೀವು ಸ್ಥಾನಗಳು ಎಣಿಸ್ಕೋಬೇಕಾಗ್ತದ. ಅದನ್ನು ನೀವು ತಿಳ್ಕೋಬೇಕು. ಓಕೆ, ದಶಾಂಶ ಶತಾಂಶ ಪೂರ್ಣ ಸಂಖ್ಯೆದಾಗ 10 ಬಿಡಿ 10 100 1000 ಏನಾಗ್ತದೆ. ನೀವು ಆ ಬೋರ್ಡ್ ಎದುರು ನಿಂತಾಗ ನೀವು ಬಲಗೈಯಿಂದ ಎಡಗಡೆ ಹೋಗೋದು ಪೂರ್ಣ ಸಂಖ್ಯೆಗೆ, ಎಡಗಡೆಯಿಂದ ಬಲಗಡೆ ಹೋಗೋದು ದಶಮಾಂಶ ಸ್ಥಾನ. ನೆನ್ಪಿಟ್ಕೋರಿ. ದಶಾಂಶ ಶತಾಂಶ ಇಲ್ಲಿ ಮುಂದೆ ಏನಾಗ್ಯದ 5 ಆಗ್ಯದ ಅಂದ್ರೆ 4ಕ್ಕಿಂತಲೂ ದೊಡ್ಡದಾಯ್ತು. ಇದರಾಗ ನೀವು 0.01 ಕೂಡಿಸಿದ್ರೆ ಏನಾಗ್ತದೆ, 25.30 ಆಗ್ತದ. 25.30 ಇದ್ರ ಸ್ಥಾನ ಬೆಲೆ 5ರ ಜಾಗದಾಗ ಒಂದು 0 ಕೊಡ್ರಿ. ಆರ್ 25.3 ಅಂತೂ ಇಡ್ಬೋದು. ಆ್ಯಕ್ಚುಲಿ ಇದೇ ಕರೆಕ್ಟ್ ಅಂತ ನಾ ಹೇಳಿ, ಇದೇ ಅಂದಾಜು ಬೆಲೆ ಮಾಡಿದಾಗ ಇದೇ ಕರೆಕ್ಟು. ಇದು ಕರೆಕ್ಟ್ ಆನ್ಸರ್. ಇದು ಯಾಕೆ ಅದು ಸುಮ್ಮನೆ ಇರಬೇಕು, ಬೈ ಚಾನ್ಸ್ ಬರಬಾರ್ದು ಯಾಕೆ ಆನ್ಸರ್ ಅಂತ ತಿಳ್ಕೊಂಡು ನಾನು ನಿಮಗೆ ಹಂಗೆ ಹಾಕಿ. ಇದು 99.999 ಸಹಸ್ರಾಂಶ 100ಕ್ಕೆ ಸಮನಾಗಿದೆಯೇ ಅಂತ ಕೇಳಿದ್ರೆ ಹೆಂಗ್ ಪ್ರಶ್ನೆ ಮಾಡ್ತಾನ ಅನ್ನೋದು ಹೇಳಲಿಕ್ಕಾಗಲ್ಲ. ಹೌದು, ಈಕ್ವಲ್ ಅದು 100ಕ್ಕೆ ಸಮನಾಗಿದೆ. ಯಾಕೆ 100 ಬಂದದ್ದು ನೋಡಿ. ಯಾವುದೇ ಒಂದು ಪ್ರಶ್ನೆಯನ್ನ ನವೋದಯದಲ್ಲಿ ಅಥವಾ ಸೈನಿಕ್ ಸ್ಕೂಲ್ದಲ್ಲಿ ಇದರದ ಅಂದಾಜದ ಬೆಲೆ ತಳಗ 10 20 100 10 100 1000 10,000 ಕೊಟ್ಟಿರ್ತಾನೆ. 100ಕ್ಕೆ ನೀವು ರೈಟ್ ಹಾಕ್ರಿ. ಹೆಂಗಿರ್ತದ ಕ್ರಿಯೇಟಿವ್ ಮೈಂಡ್, ಹೆಂಗೆ ಥಿಂಕಿಂಗ್ ಪವರ್, ಹೆಂಗೆ ವಿಚಾರ ಮಾಡ್ತಾರ, ಕ್ವಶನ್ ಪೇಪರ್ ತೆಗೆದು ಹೇಳಿಕೆ ಆಗೋದು. ಅದಕ್ಕೆ ಲಕ್ಷ್ಯ ಕೊಟ್ಟು ನೋಡಿ. ದಶಾಂಶ ಶತಾಂಶ ಈಗೇನಾಯ್ತು, 4ಕ್ಕಿಂತಲೂ ದೊಡ್ಡದಾಗ್ಯದ ಅಂದ್ರೆ ಇಲ್ಲಿ 16.11 0.1 ಕೂಡ್ತದ. ಅದು 16.11 ಆ ಜಾಗದಾಗ 0.1 ಕೂಡಿಸಿದ್ರೆ ಏನಾಗ್ತದೆ ನೋಡ್ರಿ, 0.01 16.11 ಆಯ್ತು. ಅಥವಾ ಅದಿತ್ತು ಅಂದ್ರೆ ಇದಕ್ಕೆ ಹಾಕ್ರಿ 16.11 ಇರ್ತದ. ಇರ್ಲಿಕ್ಕೆ ಇದು ಇದ್ದೇ ಇರ್ತದೆ. ಎರಡರೊಳಗೆ ಒಂದು ಉತ್ತರ ಇರ್ತದೆ. ಎಲ್ಲರೂ ತಿಳ್ಕೊಂಡ್ರಿ ಅಂತ ತಿಳ್ಕೊಂಡು ಮತ್ತೆ ರಿಪೀಟ್ ಪ್ಲೇ ಮಾಡ್ರಿ. ಒಂದು ದಶಾಂಶ ಸ್ಥಾನಕ್ಕೆ ಕೂಡಬೇಕಾದ ಸಂಖ್ಯೆ 0.1, 100ರ ಸ್ಥಾನಕ್ಕೆ ಕೂಡಬೇಕಾದ ಸಂಖ್ಯೆ 0.01, ಪೂರ್ಣ ಸಂಖ್ಯೆಗೆ ಕೂಡಬೇಕಾದ ಸಂಖ್ಯೆ 1. ನೆನಪಿರ್ಲಿ. ಚಂದಂಗೆ ತಿಳ್ಕೊಂಡು ಗಣಿತಗಳನ್ನು ಫೇರ್ದಾಗ ಬರ್ಕೋರಿ. ಚಂದಂಗೆ ಶಣ್ಯರಾಗ್ರಿ, ಬರ್ಕೋರಿ ಫೇರ್ದಾಗ. ಮುಂದಿನ ಅಭ್ಯಾಸ ಆಗ್ತದೆ, ಬಿಡಿಸ್ರಿ.